ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगतु भेषजम् षण्णो अस्तु द्विपदे शञ्चतुष्पदे ॐ शान्तः शान्तिः शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಜ್ಯೇಷ್ಠ ಶುದ್ಧ ಷಷ್ಠಿ ಆದಿತ್ಯವಾಸರ. ಈ ಶುಭ ಭಾನುವಾರದ ಈ ಮುಸ್ಸಂಜೆಯಲ್ಲಿ ನಾಮ ರಾಮಾಯಣಂ, ಅಯೋಧ್ಯಾಕಾಂಡ ಮತ್ತು ಅರಣ್ಯಕಾಂಡ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ನಾಮರಾಮಾಯಣಂ. अगणित गुणगण भूषित राम, अवनीतनया कामित राम, राका चंद्र समानन राम, पितृवाक्याश्रित कानन राम, प्रिय गुह विनिवेदित पद राम, तत्क्षालित निज मृदु पद राम, भरद्वाज मुखानंद कराम, चित्रकूटाद्रिनिकेतन राम, दशरथ संतत चिंतित राम, कैकेयी तनयार्थित राम, विरचित निज पितृ कर्म कराम, भरतार्पित निज पादुक राम, राम राम जय राजा राम, राम राम जय सीता राम, राम राम जय राजा राम, राम राम जय सीता राम. दंडकवन जन पावन राम, दुष्ट विराध विनाशन राम, शरभंग सुतीक्ष्णार्चित राम, अगस्त्यानुग्रह वर्धित राम, गृध्राधिप संसेवित राम, पंचवटी तट सुस्थित राम, शूर्पणखार्ति विधायक राम, खरदूषण मुख सूदक राम, सीता प्रिय हरिणानुग राम, मारीचार्ति कृदाशुग राम, विनष्ट सीतान्वेषक राम, गृध्राधिप गतिदायक राम, शबरी दत्त फलाशन राम, कबंध बाहुच्छेदक राम, राम राम जय राजा राम, राम राम जय सीता राम, राम राम जय राजा राम, राम राम जय सीता राम, राम राम जय राजा राम,
ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ अयोध्यापति श्री रामचंद्र महाराज की जय ಜ್ಯೇಷ್ಠ ಶುದ್ಧ ಷಷ್ಠಿಯ ಈ ದಿನದಂದು ಸುಂದರವಾದ ಒಂದು ಪುರಂದರದಾಸರ ಕೀರ್ತನೆಯನ್ನು ಹಾಡೋಣ. ಆನಂತರ ಅಷ್ಟಾಕ್ಷರಿ ಮಂತ್ರದ ಜಪವನ್ನೂ ಕೂಡ ಮಾಡೋಣ. ಅಷ್ಟ ಅಕ್ಷರ 8 ಅಕ್ಷರಗಳುಳ್ಳ ಮಂತ್ರ ಓಂ ನಮೋ ನಾರಾಯಣಾಯ. ಇದರ ಜಪವನ್ನು ಕೂಡ ಭಜನೆಯ ನಂತರ 2 ನಿಮಿಷ ಮಾಡೋಣ. ಪುರಂದರದಾಸರ ಕೀರ್ತನೆಯನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ನಾರಾಯಣ ಕೀರ್ತನಂ ಹೇಳಿಕೊಡ್ತೇವೆ, ತಾವು ನಂತರ ಹಾಡಬಹುದು. ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ, ಉರಗಶಯನ ಬಂದ ಗರುಡಗಮನ ಬಂದ, ನರಗೊಲಿದವ ಬಂದ ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ, ಮಂದರೋದ್ಧರ ಬಂದ ಮಾಮನೋಹರ ಬಂದ, ವೃಂದಾವನಪತಿ ಗೋವಿಂದ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ, ನಕ್ರಹರನು ಬಂದ ಚಕ್ರಧರನು ಬಂದ, ಅಕ್ರೂರಗೊಲಿದ ತ್ರಿವಿಕ್ರಮ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ, ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ, ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ.
ದೇವರ ದೇವ ಶಿಖಾಮಣಿ ಬಂದನೋ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ 14ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. ಗುಣತ್ರಯ ವಿಭಾಗ ಯೋಗದ 19ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ನಾನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ. ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್. ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋऽಮೃತಮಶ್ನುತೆ. ಅರ್ಜುನ ಉವಾಚ. कैर्लिङ्गैस्त्रीन् गुणानेतान् अतीतो भवति प्रभो. किमाचारः कथं चेताम् किमाचारः कथं चैतान् त्रीन् गुणानतिवर्तते.
श्रीभगवानुवाच प्रकाशं च प्रवृत्तिं च मोहमेव च पाण्डव न द्वेष्टे सम्प्रवृत्तानि न निवृत्तानि काङ्क्षति उदासीनवदासीनः गुणैर्यो न विचाल्यते गुणा वर्तन्त इत्येव योऽवतिष्ठति नेङ्गते ॐ शान्तिः 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 हरिः ॐ श्रीगुरुभ्यो नमः हरिः ॐ ಗುಣತ್ರಯ ವಿಭಾಗ ಯೋಗ ಮೂರು ಗುಣಗಳ ಸಂಪೂರ್ಣ ವಿವರಣೆ ವಿಶ್ಲೇಷಣೆ ವಿಮರ್ಶೆ. ನಾವು ಮೂರು ಗುಣಗಳನ್ನು ಇಟ್ಕೊಂಡಿದ್ರು ಕೂಡ ನಾವು ಗುಣದಿಂದ ಅತೀತರಾಗಿರತಕ್ಕದ್ದು. ದೇಹದಲ್ಲಿರುವ ಈ ಸಾಕ್ಷಿ ರೂಪನಾದ ಆತ್ಮನೇ ಹೊರತು ನಾವು ಈ ಗುಣಗಳ ಸಂಬಂಧ ಇಲ್ಲದೆ ಇರುವವರು. ಇದರ ಸಂಬಂಧವಿಲ್ಲದಿದ್ದರೂ ನಮ್ಮ ಅಸ್ತಿತ್ವವಿರುವುದು ಅನ್ನುವುದು ತಾತ್ಪರ್ಯ. ನಾವು ದೇಹವಲ್ಲ. ಹಾಗಾಗಿ ದೇಹಕ್ಕೆ ಅಂಟಿಕೊಂಡಿರುವಂತಹ ಈ ಗುಣಗಳೇನಿದೆ, ಗುಣಗಳು ಯಾವುದಿದೆ, ಅವುಗಳೂ ಕೂಡ ನಮ್ಮ ಸ್ವರೂಪ ಅಲ್ಲ. ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ತ್ರಿಗುಣಾತ್ಮಕವಾದಂತಹ ಈ ಕರ್ಮಗಳೇ ಈ ಜನ್ಮದಲ್ಲಿ ಮತ್ತೊಂದು ದೇಹವು ಪ್ರಾಪ್ತವಾಗಲು ಕಾರಣವೆಂದು ಅತ್ಯಂತ ಸ್ಪಷ್ಟವಾಗಿ ಅರಿತು ಪುನರ್ಜನ್ಮಕ್ಕೆ ಕಾರಣವಾಗುವಂತಹ ಈ ಮೂರು ಗುಣಗಳನ್ನು ದಾಟಿ ಈ ಮೂರು ಗುಣಗಳ ಪ್ರಭಾವವು ತನ್ನ ಮೇಲೆ ಆಗದಂತೆ ನೋಡಿಕೊಂಡು ತ್ರಿಗುಣಾತೀತನಾಗಬೇಕು. ಹೀಗೆ ತ್ರಿಗುಣಾತೀತನಾದವನು ಜನ್ಮ, ರೋಗ, ಮುಪ್ಪು ಮತ್ತು ಇತರ ಎಲ್ಲ ದುಃಖಗಳಿಂದ ಮುಕ್ತನಾಗಿ ಇಹ ಜನ್ಮದಲ್ಲಿಯೇ ಅಂದ್ರೆ ಅರ್ಥ ಏನು? ಬದುಕಿರುವಾಗಲೇ ಪರಮಾನಂದಕರವಾದ ಆ ಪರಮಾತ್ಮ ಸ್ವರೂಪವೇ ಆಗಿಬಿಡುವನು. ಬ್ರಹ್ಮಾನಂದದಲ್ಲಿಯೇ ತಾನು ಸದಾ ರಮಿಸುವನು ಎಂದರೆ ಅಮೃತತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳುವನು. ಹಾಗಾಗಿ ಅರ್ಜುನನ ಪ್ರಶ್ನೆ, ತ್ರಿಗುಣಗಳನ್ನು ದಾಟಿ ಭಗವದ್ಭಾವವನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ಈ ಗುಣಾತೀತನು ಯಾವ ಲಕ್ಷಣಗಳನ್ನು ಹೊಂದಿರುತ್ತಾನೆ? ಯಾವ ಲಕ್ಷಣಗಳನ್ನು ಹೊಂದಿರುವನು? ಅವನ ವ್ಯವಹಾರ ಆಚರಣೆಗಳು ಹೇಗಿರುತ್ತವೆ? ಹೇ ಭಗವನ್, ಯಾವ ರೀತಿಯಲ್ಲಿ ಯಾವ ಉಪಾಯದಿಂದ ಮನುಷ್ಯನು ಈ ಮೂರು ಗುಣಗಳನ್ನು ದಾಟಿ ಗುಣಾತೀತನಾಗುತ್ತಾನೆ? ಭಗವಂತನ ಉತ್ತರ, ಹೇ ಪಾಂಡುಪುತ್ರ, ಹೇ ಅರ್ಜುನ, ಗುಣಾತೀತನ ಲಕ್ಷಣಗಳನ್ನು ಹಾಗೂ ಅವನ ಆಚರಣೆಗಳನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಸತ್ವಗುಣದಿಂದ ಪ್ರಾಪ್ತವಾದ ಅಂತಃಕರಣದ ನೆಮ್ಮದಿ ನಿರ್ಮಲತೆಗಳು, ರಜೋಗುಣದಿಂದ ಪ್ರಾಪ್ತವಾದ ಕರ್ಮ ಪ್ರವೃತ್ತಿ, ಲೋಭ, ಕಾಮನೆ, ಆಸಕ್ತಿಗಳು, ತಮೋಗುಣದಿಂದ ಉಂಟಾದ ಅಜ್ಞಾನ, ಆಲಸ್ಯ, ಪ್ರಮಾದ, ಮೋಹ ಪ್ರವೃತ್ತಿಗಳು, ಇವುಗಳೆಲ್ಲವೂ ಒಂದಾದ ಮೇಲೆ ಮತ್ತೊಂದು ಬಂದು ಹೋಗುತ್ತಿರುತ್ತವೆ ಎಂದು ಗುಣಾತೀತನು ತಿಳಿದಿರುತ್ತಾನೆ. ಇಂತಹ ಪ್ರವೃತ್ತಿಗಳನ್ನು ಒಳಗೊಂಡ ಕ್ರಿಯೆಗಳಲ್ಲಿ ತಾನೂ ಕೂಡ ಭಾಗವಹಿಸಬೇಕು ಅನ್ನುವಂಥದ್ದು ಬಂದಾಗ, ಆ ಸಂದರ್ಭ ಒದಗಿದಾಗ ಅವನು ಅವುಗಳನ್ನು ದ್ವೇಷಿಸುವುದೂ ಇಲ್ಲ. ಅವುಗಳಿಂದ ನಿವೃತ್ತನಾದ ಮೇಲೆ ಅವುಗಳನ್ನು ಮತ್ತೆ ಅಪೇಕ್ಷಿಸುವುದೂ ಇಲ್ಲ. ಮುಂದೆ ಅವನ ಆಚರಣೆ ಹೇಗಿರುತ್ತೆ?
ಜೀವನದಲ್ಲಿ ಏರುಪೇರುಗಳು ಬಂದರೂ ಉದಾಸೀನನಂತೆ ತಟಸ್ಥನಾಗಿದ್ದು ಗುಣಗಳ ಪ್ರಭಾವಕ್ಕೆ ಸಿಲುಕಿಕೊಳ್ಳದೆ ನಿಶ್ಚಲನಾಗಿರುತ್ತಾನೆ, ನಿರ್ವಿಕಾರನಾಗಿರುತ್ತಾನೆ. ನೋಡಿ ಎಂತಹ ಉತ್ತಮವಾದಂತಹ ಆಚರಣೆ. 23ನೇ ಶ್ಲೋಕದ ಪದಚ್ಛೇದಂ ನೋಡಿಕೊಳ್ಳಿ. ಉದಾಸೀನವತ್ ಆಸೀನಃ ಗುಣೈಃ ಯಹ ನ ವಿಚಾಲ್ಯತೆ. ಆ ಶ್ಲೋಕವನ್ನು ಪರದೆ ಮೇಲೆ ಹಂಚಿಕೊಳ್ಳುತ್ತೇವೆ. ಹ. ಉದಾಸೀನವತ್ ಆಸೀನಃ ಗುಣೈಃ ಯಹ ನ ವಿಚಾಲ್ಯತೆ. ಗುಣಾಃ ವರ್ತಂತೆ, ಅಲ್ಲಿ ವರ್ತಂತ ಇತ್ಯೇವಂ ಅಂತ ಇದೆ, ಅದರಿಂದ ಸಂಧಿ ವಿಚ್ಛೇದ ಮಾಡಿದಾಗ ವರ್ತಂತೆ ಅನ್ನುವಂತಹ ಪೂರ್ಣ ಪದ ಬರುತ್ತೆ. ಗುಣಾಃ ವರ್ತಂತೆ ಇತಿ ಏವ ಯಹ ಅವತಿಷ್ಠತಿ ನ ಇಂಗತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅನ್ವಯಾರ್ಥವನ್ನ ನೋಡೋಣ. ಯಹ ಉದಾಸೀನವತ್, ಹಾಗೂ ಯಾರು ಸಾಕ್ಷಿಯಂತೆ, ಉದಾಸೀನ ಅಂದ್ರೆ ಸಾಕ್ಷಿ ಭಾವ, ಅದರ ಅರ್ಥವನ್ನ ನಂತರ ತಿಳಿದುಕೊಳ್ಳೋಣ ಸುದೀರ್ಘವಾಗಿ. ಯಾರು ಉದಾಸೀನವತ್ ಸಾಕ್ಷಿಯಂತೆ ಆಸೀನ ಸ್ಥಿತನಾಗಿ ಇದ್ದುಕೊಂಡು ಗುಣೈ ಗುಣಗಳ ಮೂಲಕ ನ ವಿಚಾಲ್ಯತೆ ವಿಚಲಿತಗೊಳಿಸಲಾಗುವುದಿಲ್ಲವೋ, ಮತ್ತು ಗುಣಾ ಏವ ವರ್ತಂತೆ ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತಿವೆ ಇತಿ ಎಂದು ತಿಳಿಯುತ್ತಾ ಯಹ ಅವತಿಷ್ಠತಿ ಯಾರು ಸಚ್ಚಿದಾನಂದಘನ ಪರಮಾತ್ಮನಲ್ಲಿ ಏಕೀಭಾವದಿಂದ ಅವತಿಷ್ಠತಿ ಸ್ಥಿತನಾಗಿ ಇರುವನೋ ಇರುತ್ತಾನೋ, ನ ಇಂಗತೆ ಆ ಸ್ಥಿತಿಯಿಂದ ಯಾವಾಗಲೂ ಆ ಗುಣಾತೀತನು ವಿಚಲಿತನಾಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ತಾತ್ಪರ್ಯ ನೋಡಿಕೊಳ್ಳಿ. ಸಾಕ್ಷಿಯಂತೆ ಇದ್ದು ಗುಣಗಳ ಮೂಲಕ ವಿಚಲಿತಗೊಳಿಸಲಾಗುವುದಿಲ್ಲ ಮತ್ತು ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿಯುತ್ತಾ ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಏಕೀಭಾವದಿಂದ ಇರುತ್ತಾ ಮತ್ತು ಆ ಸ್ಥಿತಿಯಿಂದ ಎಂದೂ ಕದಲಲಾರನು. ತ್ರಿಗುಣಮಯಿ ಮಾಯೆಯಿಂದ ಉತ್ಪನ್ನವಾದ ಅಂತಃಕರಣ ಸಹಿತ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ವ್ಯವಹರಿಸುವುದೇ ಗುಣಗಳು ಗುಣಗಳಲ್ಲಿ ವರ್ತಿಸುವುದು. ಮತ್ತೊಮ್ಮೆ ನೋಡುವ. ತ್ರಿಗುಣಮಯಿ ಮಾಯೆಯಿಂದ ಉತ್ಪನ್ನವಾದ ಅಂತಃಕರಣ, ಅಂತಃಕರಣ ಸಹಿತ ಇಂದ್ರಿಯಗಳು. ಅಂತಃಕರಣ ಅಂದ್ರೆ ಯಾವ್ಯಾವುದು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವುಗಳೇ 4 ಅಂತಃಕರಣಗಳು. ಇದರ ಸಹಿತ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈಗಳು, ಕಾಲುಗಳು, ಗುದ, ಉಪಸ್ಥ, ವಾಕ್, ಇವೆಲ್ಲವೂ ಕೂಡ ದಶ ಇಂದ್ರಿಯಗಳು. ಈ ಒಂದು ಅಂತಃಕರಣದ ಜೊತೆ ಇರುವಂತಹ ಈ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಪಂಚ ವಿಷಯಗಳು, ಇವುಗಳಲ್ಲಿ ಏನು ವ್ಯವಹಾರ ನಡೆಸ್ತವೆ ಇದನ್ನೇ ಇಲ್ಲಿ ಹೇಳ್ತಾ ಇರೋದು. ಗುಣಾ ಏವ ವರ್ತಂತೆ ಗುಣಗಳು ತಮ್ಮ ಗುಣಗಳೇ ತಮ್ಮ ಗುಣಗಳಲ್ಲಿ ವರ್ತಿಸುತ್ತಾ ಇವೆ. ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ. ಇದು ಗುಣಾತೀತನ ಆಚರಣೆ. ಬಹಳ ಚಂದ ಇದೆ ನೋಡಿ. ಇದರ ಹಿಂದಿ ಬಹುಶಃ ಇಂಗ್ಲಿಷ್ಗಳಲ್ಲೂ ಕೂಡ ಅದರ ಅನುವಾದ ಇರಬಹುದು, ನೋಡುವ. ಇದು ಎಲ್ಲ ಈ ಶ್ಲೋಕಗಳನ್ನು ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಆದ್ರಿಂದ ಎಲ್ಲೋ ಇದಾದ ನಂತರ ಇರುತ್ತೆ, ನೋಡುವ. ಇಂಗ್ಲಿಷಲ್ಲಿ ಕೊಟ್ಟಿದ್ದಾರೆ, ಹಿಂದಿ ಇಲ್ವೇ ಇಲ್ಲ, ಇರುತ್ತೆ. ದ ಬ್ಲೆಸ್ಡ್ ಲಾರ್ಡ್ ಸೆಡ್, ಹಿ ಹೂ ಡಸ್ ನಾಟ್ ಹೇಟ್ illumination, attachment and delusion. Illumination, sattvic guna; attachment, rajoguna; delusion, tamoguna. Then they are present nor longs for them. ನೋಡಿ. ನ ಕಾಂಕ್ಷತಿ ನ ದ್ವೇಷತಿ nor longs for them when they disappear. Who is seated like one unconcerned, being situated beyond these material reactions of the modes of nature. Who remains firm, knowing that the modes alone are active. Who regards alike pleasure and pain. ಇದು ಮುಂದೆ ಬರುತ್ತೆ. And looks on a clod, a stone and a piece of gold with an equal eye. Who is wise and holds praise and blame to be the same. Who is unchanged in honor and dishonor. Who treats friend and foe alike. Who has abandoned all fruitive undertakings. Such a man is said to have transcended the modes of nature. ಅವನು ಗುಣಾತೀತ ಎಂದು
ಕರೆಸಿಕೊಳ್ಳುವನು. ನೋಡುವ ಶಾಂಕರ ಭಾಷ್ಯ 23ನೆಯ ಶ್ಲೋಕ. ಅತ್ಯಂತ ಸೊಗಸಾದಂತಹ ವರ್ಣನೆ ಇದು. ಅತ್ಯಂತ ಮಾರ್ಮಿಕವಾಗಿದೆ. ನಾವು ಸೂಕ್ಷ್ಮವಾಗಿ ಆ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳತಕ್ಕದ್ದು. ಅಥ ಇದಾನೀಂ ಗುಣಾತೀತಃ ಕಿಮಾಚಾರಃ ಇತಿ ಪ್ರಶ್ನಸ್ಯ ಪ್ರತಿವಚನಂ ಆಹ. ಈಗ ಗುಣಾತೀತನ ಆಚಾರವು ಎಂಥದ್ದು ಎಂಬ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಉದಾಸೀನನಂತೆ ಕುಳಿತಿರುವವನಾಗಿ ಯಾವನು ಗುಣಗಳಿಂದ ವಿಚಲಿತನಾಗದೆ ಇರುವನೋ, ಗುಣಗಳು ವರ್ತಿಸುತ್ತವೆ, ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದೇ ನಿಲುಗಡೆ ಹೊಂದಿರುತ್ತಾನೋ, ಅಲುಗಾಡದೆ ಇರುತ್ತಾನೋ, ಅಂತಹವನೇ ಗುಣಾತೀತನು. ಇದೇ ಅವನ ಆಚರಣೆ. ಭಾಷ್ಯ ನೋಡಿ. ಉದಾಸೀನವತ್ ಯಥಾ ಉದಾಸೀನ ನ ಕಸ್ಯಚಿತ್ ಪಕ್ಷಂ ಭಜತೆ. ಇದು ಉದಾಸೀನಕ್ಕೆ ಅರ್ಥ. ನ ಕಸ್ಯಚಿತ್ ಪಕ್ಷಂ ಭಜತೆ ತಥಾ ಅಯಂ ಗುಣಾತೀತ ಗುಣಾತೀತತ್ವೋಪಾಯ ಮಾರ್ಗೇ ಅವಸ್ಥಿತಃ ಆಸೀನಃ ಆತ್ಮವಿತ್ ಗುಣೈಃ ಯಃ ಸನ್ಯಾಸಿ ನ ವಿಚಾಲ್ಯತೆ ವಿವೇಕದರ್ಶನಾವಸ್ಥಾತಃ ತದೇತತ್ ಸ್ಫುಟೀಕರೋತಿ. ಗುಣಾಃ ಕಾರ್ಯಕರಣ ವಿಷಯಾಕಾರ ಪರಿಣತಾಃ ಅನ್ಯೋನ್ಯಸ್ಮಿನ್ ವರ್ತಂತೆ ಇತಿ ಯಃ ಅವತಿಷ್ಠತಿ. ಛಂದೋ ಭಂಗ ಭಯಾತ್ ಪರಸ್ಮೈ ಪದ ಪ್ರಯೋಗ ಯಹ ಅನುತಿಷ್ಠತಿ ಇತಿ ವಾ ಪಾಠಾಂತರಂ ನ ಇಂಗತೆ ನ ಚಲತಿ ಸ್ವರೂಪಾವಸ್ಥಾ ಏವ ಭವತಿ ಇತ್ಯರ್ಥಃ. ಪರಸ್ಮೈ ಪದ ಪ್ರಯೋಗವಾಗಿದೆ ಇಲ್ಲಿ. ಛಂದೋ ಭಂಗ ಭಯಾತ್, ಛಂದಸ್ಸು ಭಂಗ ಆಗಬಾರದು ಅನ್ನುವ ದೃಷ್ಟಿಯಿಂದ ಇಲ್ಲಿ ಪರಸ್ಮೈ ಪದ ಪ್ರಯೋಗವಾಗಿದೆ. ಪರಸ್ಮೈಪದಿ ಆತ್ಮನೆಪದಿ ಅನ್ನುವಂಥದ್ದು ವ್ಯಾಕರಣದಲ್ಲಿ ವ್ಯತ್ಯಾಸ ಇರುವ ಕ್ರಿಯಾಪದಗಳಲ್ಲಿರುವಂತಹ ವ್ಯತ್ಯಾಸ ವ್ಯಾಕರಣದಲ್ಲಿ ಇರಲಿ. ಉದಾಸೀನನಂತೆ, ಹೇಗೆ ಉದಾಸೀನನಾದವನು ಯಾವನೊಬ್ಬನ ಪಕ್ಷವನ್ನು ಸೇರದೆ ಇರುವನೋ ಅವನೇ ಉದಾಸೀನ. ನೋಡಿ, ಸಂಸ್ಕೃತದ ಅರ್ಥ ಉದಾಸೀನ. ಕನ್ನಡದಲ್ಲಿ ಉದಾಸೀನ ಅಂತಂದ್ರೆ ಅಸಡ್ಡೆ, ನಿರ್ಲಕ್ಷ್ಯ ಅನ್ನುವಂಥ ಅರ್ಥ ಬರುತ್ತೆ. ಆದ್ರೆ ಸಂಸ್ಕೃತ ಅರ್ಥ ಆಗಲ್ಲ. ಸಂಸ್ಕೃತದ ಅರ್ಥ ಹಾಗೆ ಬರುವುದಿಲ್ಲ. ಸಂಸ್ಕೃತ ಅರ್ಥ ಹೇಗಿರುತ್ತೆ? ಪಕ್ಷಪಾತರಹಿತನಾದವನೋ ಅವನೇ ಉದಾಸೀನ. ಮತ್ತೊಂದು ಅರ್ಥ ಇದೆ, ಉತ್ ಆಸೀನ. ಉತ್ ಅಂದ್ರೆ ಮೇಲೆ, ಮೇಲೆ ಕುಳಿತಿರುವವನು ಅಂದ್ರೇನು? ಮೇಲೆ ಉತ್ಕೃಷ್ಟ ಮಟ್ಟದಲ್ಲಿ ವಿಚಾರ ಮಾಡುವವನು ಅಂತ ಅರ್ಥ ಬರುತ್ತೆ ಉದಾಸೀನ. ಹೇಗೆ ಉದಾಸೀನನಾದವನು ಯಾವನೊಬ್ಬನ ಪಕ್ಷವನ್ನೂ ಸೇರದೆ ಇರುವನೋ, ಪಕ್ಷಪಾತರಹಿತನೋ, ಹಾಗೆ ಗುಣಾತೀತನ ಲಕ್ಷಣ. ಗುಣಾತೀತನಾಗುವ ಸಾಧನದ ಮಾರ್ಗದಲ್ಲಿರುವ ಇವನು ಕುಳಿತಿರುವವನು. ಆತ್ಮಜ್ಞಾನಿಯಾದ ಯಾವ ಸನ್ಯಾಸಿಯು ವಿವೇಕ ದರ್ಶನದ ಅವಸ್ಥೆಯನ್ನು ಬಿಟ್ಟು ಗುಣಗಳಿಂದ ಅಲುಗಾಡಿಸಲ್ಪಡದೆ ಇರುವನೋ ಎಂದರ್ಥ. ಇದನ್ನೇ ಸ್ಫುಟಗೊಳಿಸುತ್ತಾನೆ. ಕಾರ್ಯ ಕಾರಣಗಳು, ವಿಷಯಗಳು ಇವುಗಳ ರೂಪವಾಗಿ ಪರಿಣಮಿಸಿರುವ ಗುಣಗಳು ಒಂದರಲ್ಲೊಂದು ವ್ಯಾಪಾರ ಮಾಡುತ್ತಿರುತ್ತವೆ, ಹೌದಲ್ಲ? ಎಂದು ಯಾವನು ನಿಲುಗಡೆ ಹೊಂದಿರುತ್ತಾನೋ ಅವತಿಷ್ಠತೆ ಎಂದು ಆತ್ಮನೇ ಪದವಿರಬೇಕಾದರೂ ಛಂದೋಭಂಗವಾದೀತೆಂಬ ಅಂಜಿಕೆಯಿಂದ ಅವತಿಷ್ಠತಿ ಪರಸ್ಮೈಪದಿ ಪ್ರಯೋಗವಾಗಿದೆ. ಅಥವಾ ಯಹ ಅನುತಿಷ್ಠತಿ, ಯಾವನು ಹೀಗೆಂದು ತಿಳಿದು ಅನುಷ್ಠಾನ ಮಾಡುತ್ತಿರುವನೋ ಎಂದು ಪಾಠವನ್ನು ಕಲ್ಪಿಸಬೇಕು. ಆ ಪಾಠದಲ್ಲಿ ಪರಸ್ಮೈ ಪದವೇ ಸರಿ. ಯಾವನು ಅಲುಗಾಡದೆ ಇರುತ್ತಾನೋ, ಚಲಿಸದೆ ಇರುತ್ತಾನೋ, ತನ್ನ ಸ್ವರೂಪದಲ್ಲಿಯೇ ಇದ್ದುಕೊಂಡಿರುವನೋ ಎಂದರ್ಥ. ಆದ್ದರಿಂದ ತ್ರಿಗುಣಾತೀತನಿಗೂ ಯಾವುದಾದರೊಂದು ಮಾಡಬೇಕಾದ ಕರ್ಮವಿದೆ ಎಂದು ಅಭಿಪ್ರಾಯವಲ್ಲ. ಸ್ವಭಾವದಿಂದ ನಿವೃತ್ತಿ ಮಾರ್ಗದಲ್ಲಿದ್ದುಕೊಂಡಿರುವುದೇ ಅವನ ಅನುಷ್ಠಾನವು. ಇದನ್ನೇ ಉದಾಸೀನನಾಗಿರುವುದು ಎಂದಿದೆ. ಅಂದ್ರೇನು? ತಾನು ನಿವೃತ್ತಿ ಮಾರ್ಗದಲ್ಲಿದ್ದರೂ ಕೂಡ ಅವನ ಯಾವ ಯಾವ ಅನುಷ್ಠಾನಗಳಿರುತ್ತೆ ಅದನ್ನ ಮಾಡಿಯೇ ತೀರತಕ್ಕದ್ದು, ಮಾಡಿಯೇ ಮಾಡಬೇಕು, ಅದನ್ನು ಬಿಡಬಾರದು ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಮಾರ್ಗವನ್ನು ಹೇಳಲಾಗಿದೆ. ಆದರೆ ಮಾಡ್ತಾ ಇದ್ರೂ ಕೂಡ ಅವನು ಗುಣಾತೀತನಾಗಿರುತ್ತಾನೆ. ಈ ರೀತಿ ನಾವು ವಿಚಾರ ಮಾಡುವಾಗ ಅನೇಕರಿಗೆ ಅನ್ಸುತ್ತೆ, ಬಹುಶಃ ಇದು ಕಷ್ಟವೋ ಏನೋ,
ಬಹುಶಃ ಇದು ನನಗೆ ಸಾಧ್ಯವಾಗುವುದಿಲ್ಲವೇನೋ ಅನ್ನುವಂತಹ ಅನುಮಾನ ಅವರಿಗೆ ಬಂದುಬಿಡುತ್ತೆ. ಆದರೆ ಆ ಕಗ್ಗದ ಶ್ಲೋಕದಲ್ಲಿ ಗುಂಡಪ್ಪನವರು ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದಕ್ಕೂ ಜಗ್ಗಬಾರದು, ಕುಗ್ಗಬಾರದು. ಪ್ರತಿಯೊಬ್ಬರೂ ಕೂಡ ಇದನ್ನು ಅಳವಡಿಸಿಕೊಳ್ಳಬೇಕು, ಆಚರಿಸಬೇಕು ಅನ್ನುವಂಥದ್ದನ್ನ ಎಷ್ಟು ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳ್ತಾರೆ ನೋಡಿ. ಆ ಎರಡು ಕಗ್ಗದ ಶ್ಲೋಕಗಳನ್ನು ಓದ್ತೇವೆ, ಮತ್ತೆ ಸಮಯ ಸಿಕ್ಕಾಗ ಅದರ ಸಂಪೂರ್ಣ ವಿಚಾರವನ್ನು, ವ್ಯಾಖ್ಯಾನವನ್ನು ಕೂಡ ನೋಡೋಣ. ನೋಡಿ, ಎರಡು ಶ್ಲೋಕ ಇದೆ, ಬಹಳ ಚಂದ ಇದೆ ಅದು. ಇವತ್ತು ಶ್ಲೋಕಗಳನ್ನು ಮಾತ್ರ ಹೇಳ್ತೇವೆ, ಆ ನಂತರ ಅದರ ವಿವರಣೆಯನ್ನು, ವಾಚ್ಯಾರ್ಥವನ್ನು, ವ್ಯಾಖ್ಯಾನವನ್ನು ಕೂಡ ನಂತರ ನೋಡುವ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಕೊಡಬೇಕು. ಆ ರೀತಿಯಲ್ಲಿ ನಮ್ಮ ಗುಂಡಪ್ಪನವರು ಈ ಮುಕ್ತಕವನ್ನು ರಚನೆ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಹ್ಮ್ ಏನಾ ಏನಾದೊಡೆಯುಮಪ್ಪುದುಂಟು ಸಿದ್ಧನಿರದಕ್ಕೆ, ಭಾನು ತಣುವಾದಾನು ಸೋಮ ಸುಟ್ಟಾನು, ಕ್ಷೋಣಿಯೇ ಕರಗೀತು ಜಗ ಶೂನ್ಯವಾದೀತು, ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ, ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ, ಮಂಕುತಿಮ್ಮ. 784ನೆಯ ಕಗ್ಗ. ಏನಾದೊಡೆಯುಮಪ್ಪುದುಂಟು ಸಿದ್ಧನಿರದಕ್ಕೆ, ಭಾನು ತಣುವಾದಾನು ಸೋಮ ಸುಟ್ಟಾನು. ಭಾನು ಅಂದ್ರೆ ಸೂರ್ಯ, ತಣುವಾದಾನು ತಣ್ಣಗಾಗಬಹುದು ಅವನು, ಸೋಮ ಸುಟ್ಟಾನು, ಸೋಮ ಅಂದ್ರೆ ಚಂದ್ರ, ಅವನು ಬಿಸಿಯಾಗಿ ಸುಡಬಹುದು. ಕ್ಷೋಣಿಯೇ ಕರಗೀತು ಜಗ ಶೂನ್ಯವಾದೀತು, ಮೌನದಿ ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ. ಎಷ್ಟು ಸಹನಾ ಶಕ್ತಿ! ಆ ಗುಣಾತೀತನಾಗಬೇಕಾದ್ರೆ ಗುಣಗಳಲ್ಲೂ ಇರಬೇಕು. ಆ ಗುಣಗಳು ಯಾವುದು ನಮಗೆ ಸೋಂಕಬಾರದು, ನಮಗೆ ಅದರ ಪ್ರಭಾವವನ್ನು ಬೀರಬಾರದು. ನೋಡಿ ಹೇಗಿದೆ. ಎನಿಥಿಂಗ್ ಮೇ ಹ್ಯಾಪನ್, ಬಿ ಪ್ರಿಪೇರ್ಡ್ ಫಾರ್ ದಟ್. ಸನ್ ಮೇ ಗೋ ಕೋಲ್ಡ್ ಅಂಡ್ ಮೂನ್ ಮೇ ಗೆಟ್ ಹಾಟರ್, ಅರ್ತ್ ಮೇ ಮೆಲ್ಟ್ ಅಂಡ್ ವರ್ಲ್ಡ್ ಮೇ ಗೋ ಎಂಟಿ. ಶೋಣಿಯೇ ಕರಗೀತು, ಎಂಟೈರ್ ವರ್ಲ್ಡ್ ಮೇ ಮೆಲ್ಟ್. ಜಗ ಶೂನ್ಯವಾದೀತು, ದ ಎಂಟೈರ್ ವರ್ಲ್ಡ್ ಮೇ ಗೋ ಎಂಟಿ. ಯು ಫೇಸ್ ಇಟ್ ವಿತ್ ಕರೇಜ್ ಅಂಡ್ ಸೈಲೆಂಟ್ಲಿ ಬಿ ಪ್ರಿಪೇರ್ಡ್ ಫಾರ್ ಇಟ್. ಮಂಕುತಿಮ್ಮ. ಮತ್ತೊಂದಿದೆ ಶ್ಲೋಕ, ಅದನ್ನು ಕೂಡ ನೋಡುವ. ಅದು ಕೂಡ ಇದೇ ರೀತಿ ಸ್ಫೂರ್ತಿದಾಯಕವಾಗಿ ಇರುವಂತಹ ಒಂದು ಶ್ಲೋಕ. 783ನೆಯ ಕಗ್ಗ. ಬುದ್ಧಿಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ, ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗೆಲ್ಲಕಂ ಸಿದ್ಧನಾಗೆಲ್ಲಕಂ ಮಂಕುತಿಮ್ಮ, ಮಂಕುತಿಮ್ಮ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕಂ. ದಿಸ್ ಇಸ್ ಅ ವಾಯ್ಸ್ ಅಡ್ವೈಸ್ ಟು ಯು. ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಯುವರ್ ಕರ್ಮ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ಫುಲ್ ಫೋರ್ಸ್, good or bad. You cannot control it. You will pray God for relief, but He may not listen. On the other hand, miracles can happen. It's not unheard of. There is no limit for magnanimity. Be prepared for everything. ಮಂಕುತಿಮ್ಮ. ಆದ್ರಿಂದ ಎಲ್ಲಕ್ಕೂ ಸಿದ್ಧನಾಗಿ ಮೌನದಲ್ಲಿ ಪ್ರತಿಯೊಂದನ್ನು ಕೂಡ ಅನುಭವಿಸುವುದೇ ಗುಣಾತೀತನ ಲಕ್ಷಣ. ಇಂತಹ ಗುಣಾತೀತನ ಲಕ್ಷಣಗಳು ಇನ್ನೂ ಕೂಡ ಹಲವಾರಿವೆ. ಇನ್ನು ಈ 14ನೇ ಅಧ್ಯಾಯದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಮುಂದಿನ ವಾರ ಭೇಟಿಯಾದಾಗ ಈ ವಿಚಾರವನ್ನು ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.